ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಸಾಗು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಇವತ್ತು ಬೇಗನೆ ಎದ್ದೇಳಬೇಕಾಗಿತ್ತು. ಬೇಗನೆ ಎದ್ದು ಬೇಗ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಲೇಟ್ ಆಗಿದೆ. ಇಲ್ಲಿ ಆಲೂಗೆಡ್ಡೆ ಬೇಯಕ್ಕಿಟ್ಟಿದ್ದೀನಿ. ಹಾಗೇ ಪೂರಿಗೂ ಕೂಡ ಎಲ್ಲ ಕಲಿಸ್ಕೊಳ್ಳೋಣ ಅಂತ ಎಲ್ಲ ಕಲಿಸ್ಕೊತಾ ಇದ್ದೀನಿ. ನೀಟಾಗೆ ಅದು ನಾದ್ಕೊಬೇಕು, ನೀಟಾಗಿ ಕಲಿಸ್ಬೇಕು. ನಮ್ಮ ಮನೇಲಿ ಒಂದು 7 ಜನ 8 ಜನ ಇರೋದ್ರಿಂದ ನಾನು ಜಾಸ್ತಿನೇ ಕ್ವಾಂಟಿಟಿ ತೊಗೋತೀನಿ. ಸಾಲ್ಟ್ ಕೂಡ ಒಂದು 2 ಸ್ಪೂನ್ ಹಾಕ್ಕೊತೀನಿ ನೋಡಿ. ಈಗ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀಟಾಗಿ ಮಿಕ್ಸ್ ಆಗುತ್ತೆ. ನೀಟಾಗಿ ನಾದಿಸ್ಕೊತಾನೇ ಇರಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾದಿಸ್ಕೊಬೇಕು. ಭಾಳ ಚೆನ್ನಾಗಿ ಬರುತ್ತೆ. ನಾನು ಬರೀ ಇಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ಪೂರಿ ಸಾಗು ಚಟ್ನಿ ಇಷ್ಟು ರೆಡಿ ಆಗುತ್ತೆ. ಹಾಫ್ ಆನ್ ಅವರ್ ಸಾಕು. ಕೆಲವರು ಮೈದಾದಲ್ಲೂ ಮಾಡ್ತಾರೆ, ಆದರೆ ನಾನು ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿ ಕೂಡ ಬರುತ್ತೆ. ಇಲ್ಲಿ ನಾದಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಕಲಿಸ್ತಾ ಈ ಥರ ಆಗುತ್ತೆ. ಕೈಗೆ ಅದು ಒಂದು ಚೂರು ಕೂಡ ಅಂಟಲ್ಲ. ಮತ್ತು ಒತ್ತಬೇಕಾದ್ರೂ ಒಂದೇ ಲೆವೆಲಲ್ಲಿ ಇರಬೇಕು. ನಾವು ತುಂಬ ಅತಿ ತೆಳ್ಳಗಾಗಲಿ ಅತಿ ಗಟ್ಟಿಗಾಗಲಿ ಕಲಿಸ್ಕೊಬಾರ್ದು. ಮೀಡಿಯಮ್ ಇದರಲ್ಲಿದ್ದರೆ ಪೂರಿನೂ ಒತ್ತೋಕ್ಕೂ ಸುಲಭವಾಗಿರುತ್ತೆ. ಅದು ಬೇಯಬೇಕಾದ್ರೆ ಹುಬ್ಬಿದಾಗಲೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಬರಬೇಕು. ಈಗ ಅದನ್ನೊಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತೀನಿ. ಈಗ ನೆಕ್ಸ್ಟು ನಾವು ಸಾಗುಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಏನೇ ಒಂದು ಮಾಡಿದ್ರು ನಾನು ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಅಭ್ಯಾಸ, ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ. ಏಕೆಂದರೆ ನೆಕ್ಸ್ಟು ಪೂರಿಗೆ ಒತ್ಕೊಳ್ಳೋಕ್ಕೆ ನಮ್ಗೆ ಈಸಿ ಆಗಬೇಕಲ್ಲ. ಸಾಗುಗೆ ಒಂದು 3ರಿಂದ 4 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ ನಾನು. ಅದನ್ನು ತೊಗೊತಾ ಇದ್ದೀನಿ. ಒಂದು 3 ಸ್ಪೂನ್ ಸಾಕು. ನಾನು ಆಲ್ಮೋಸ್ಟ್ ಎಲ್ಲ ಗ್ರೋಸರಿನೂ ಫ್ರಿಡ್ಜಲ್ಲೇ ಇಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಈಗ ಆಲೂಗೆಡ್ಡೆ ಬೆಂದಿದೆ, ಅದನ್ನು ಒಂದು ಇದಕ್ಕೆ ಸೋಸ್ಕೊಳ್ಳೋಣ. ಸ್ಟ್ರೈನರಲ್ಲಿ ಸೋಸ್ಕೊಂಡು, ತುಂಬ ಬಿಸಿ ಇದೆ, ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ಅದು ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ. ಅಷ್ಟನ್ನು ಕುಕ್ಕರ್ ಕೂಡ ಅಲ್ಲೇ ವಾಶ್ ಮಾಡ್ಕೊಂಬಿಡೋಣ. ಆದಷ್ಟು ಅಲ್ಲಲ್ಲೇ ಪಾತ್ರೆ ಆಗಿರ್ಬೋದು, ಎನಿ ಕ್ಲೀನಿಂಗ್ ಆಗಿರ್ಬೋದು ಅಲ್ಲಲ್ಲೇ ಮಾಡ್ಕೊಂಬಿಟ್ರೆ ನಮ್ಗೆ ಆಮೇಲೆ ರಿಸ್ಕ್ ಇರಲ್ಲ. ನನಗೆ ಆದಷ್ಟು ಅಲ್ಲೇ ಮಾಡಿನೇ ಅಭ್ಯಾಸ. ಬಿಸಿ ಇದೆ, ಸ್ವಲ್ಪ ಬಿಸಿ ಇದ್ದಾಗಲೇ ಬಿಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಬಿಡಿಸಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ಹಂಗಂದರೆ ತುಂಬ ಗಟ್ಟಿ ಆಲೂಗೆಡ್ಡೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಇದು ನಾವು ಸಾಗು ಮಾಡ್ತಾ ಇರೋದ್ರಿಂದ ತುಂಬಾ ತೆಳ್ಳಗೆ ಬೆಂದಿರಬೇಕು. ಆಲ್ಮೋಸ್ಟ್ ಎಲ್ಲನೂ ಬೆಂದಿರಬೇಕು. ತುಂಬ ಚೆನ್ನಾಗಾಗುತ್ತೆ. ತೆಳುವಾಗೆ ಬೆಂದಿದ್ರೆ ಚೆಂದ. ಫುಲ್ ಮೆತ್ತೆ ಸಾಫ್ಟ್ ಇರಬೇಕು. ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ ಪೂರ್ತಿ ಸ್ಮ್ಯಾಶ್ ಮಾಡಬೇಕು. ದಪ್ಪ ಉಂಡೆ ಹಾಕಿ ಬಿಡಬಾರ್ದು. ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಚಟ್ನಿಗೆ ಸ್ವಲ್ಪ ಕಡಲೆ, ತೆಂಗಿನ ತುರಿ, 2 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ತೆಳುವಾಗಿ ಗ್ರೈಂಡ್ ಮಾಡಬೇಕು. ನಾನು ಯಾವಾಗಲೂ ಚಟ್ನಿಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಮೊದಲೇ ಹಾಕಲ್ಲ. ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಚಟ್ನಿಗೆ ಟ್ರೈ ಮಾಡಿ. ಕಾಯಿ ಚಟ್ನಿ, ಕಡಲೆ ಮತ್ತು ಕಾಯಿ ತುರಿ ಚಟ್ನಿ ಕೂಡ ರೆಡಿ ಆಯಿತು. ನೆಕ್ಸ್ಟ್ ನಾವು ಒಂದು ಬಾಣಲಿ ಇಟ್ಟು ಅದಕ್ಕೆ 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಬೇಕು. ಮೊದಲನೇದಾಗಿ ಇದಕ್ಕೆ ಬೇಕಾದರೆ ನಾವು ಈ ಸಾಗುಗೆ ಕ್ಯಾರೆಟ್ ಕೂಡ ಹಾಕ್ಕೊಬೋದು.
ಬಟಾಣಿ ಕೂಡ ಹಾಕ್ಕೊಬೋದು. ಬಟ್ ನನಗೆ ಆಲೂಗೆಡ್ಡೆ ಸಾಗು ಮಾಡಬೇಕಾದ್ರೆ ಯಾವಾಗಲೂ ಪಲ್ಯ ಆಗಲಿ ಸಾಗು ಆಗಲಿ ಬರೀ ಆಲೂಗೆಡ್ಡೆ ಇದ್ರೇ ಚೆಂದ. ಬೇರೆ ಯಾವುದೇ ತರಕಾರಿ ಸಿಕ್ಕಿದ್ರೂ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹೀಗೆ ಮಾಡ್ತೀನಿ. 1-2 ಸ್ಪೂನ್ ಕಡಲೆಬೇಳೆ ಸಾಕು, ಜಾಸ್ತಿ ಬೇಡ. ಕಡಲೆಬೇಳೆ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ, ಸ್ಕಿಪ್ ಕೂಡ ಮಾಡ್ಬೋದು. ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಬಂದಾಗಿದೆ. ಈಗ ನಾವು ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಉದ್ದಕ್ಕೂ ಕೂಡ ಕಟ್ ಮಾಡ್ಬೋದು, ಚಿಕ್ಕಗೂ ಕೂಡ ಕಟ್ ಮಾಡ್ಬೋದು. ನಾನು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಆನಿಯನ್ 3-4 ಆನಿಯನ್ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ಅದಕ್ಕೆ ಸಾಗು ತುಂಬಾ ಬೇಕಾಗುತ್ತೆ. ಕೆಲವರು ಎಣ್ಣೆ ಬಿಟ್ಟು ಸಾಸಿವೆ ಆದಮೇಲೆ ಕರಿಬೇವಾಗಲಿ ಮೆಣಸಿನ್ಕಾಯಿ ಆಗಲಿ ಹಾಕ್ತಾರೆ. ಬಟ್ ನಾನು ಈರುಳ್ಳಿ ಹಾಕಿದ್ಮೇಲೆ ಯಾಕೆ ಹಾಕ್ತೀನಿ ಅಂದರೆ ಚಿಟಪಟ ಅಂತ ಸಿಡಿದು ಬಿಡುತ್ತೆ. ನಾನು ಅದು ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಅದು ಚಿಟಪಟ ಅಂತ ಸಿಡಿಯಲ್ಲ. ನಾನು ಅದಕ್ಕೆ ಈ ರೀತಿ ಹಾಕ್ತೀನಿ. ತುಂಬ ಜನ ಮಾಡೋದೇ ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಹಾಕ್ತಾರೆ. ನಾನು ಹೀಗೆ ಹಾಕ್ತೀನಿ. ಏನೇ ಮಾಡಿದ್ರೂ ನಾವು ಅದು ಪೂರ್ತಿ ಹಾಕಿದಾಗ ಎಣ್ಣೆಲೇ ಫ್ರೈ ಆಗೋದು. ಅದಕ್ಕೆ ಈ ರೀತಿ ಮಾಡ್ತೀನಿ. ಯಾರಿಗೆಲ್ಲ ಈ ರೀತಿ ಮಾಡೋಕ್ಕಿಷ್ಟ ಈ ರೀತಿಯೇ ಮಾಡಿ, ಯಾರಿಗೆಲ್ಲ ಆ ರೀತಿ ಮಾಡೋಕ್ಕಿಷ್ಟ ಆ ರೀತಿಯೇ ಮಾಡಿ. ಯಾರು ನನ್ನ ರೀತಿ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇದೇನು ಅತಿಯಾದ ರೋಸ್ಟ್ ಮಾಡಬೇಕು ಅಂತ ಎಲ್ಲ ಏನಿಲ್ಲ, ಸ್ವಲ್ಪನೇ ರೋಸ್ಟ್ ಮಾಡಿದ್ರೆ ಸಾಕು. ಮಕ್ಳಿಗೂ ಇಲ್ಲಿ ಬಾಟಲ್ ಬಿಸಿನೀರಿಗೆ ರೆಡಿ ಮಾಡ್ತಾಯಿದ್ದೀನಿ. ಬಿಸಿನೀರನ್ನೇ ಹಾಕೋದು. ಇಬ್ಬರು ಬಾಟಲ್ಗೂ ರೆಡಿ ಮಾಡಿದ್ದೀನಿ. ಇಲ್ಲಿ ಗೋಲ್ಡನ್ ಕಲರ್ ಬರ್ತಾ ಇದೆ, ಲೈಟಾಗಿ ಬಂದಿದೆ. ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿ ಅದು ಟೊಮೊಟೊ ಸ್ವಲ್ಪ ಮೆತ್ತೆ ಆಗೋವರೆಗೂ ಫ್ರೈ ಮಾಡೋಣ. ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಕಡಲೆ ಹಿಟ್ಟು ತೊಗೊಂಡಿದ್ದೆ 3-4 ಸ್ಪೂನು. ಅದನ್ನು ನೀಟಾಗಿ ಗಂಟಿಲ್ದಿರ ಕಲಿಸ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದೇ ಬೌಲಲ್ಲಿ 2 ಬೌಲ್ ಆಗೋಷ್ಟು ನೀರು ಕೂಡ ಹಾಕ್ತೀನಿ. ಅದು ನೀಟಾಗಿ ಫುಲ್ ರೋಸ್ಟ್ ಆಗಬೇಕು, ಮೆತ್ತೆ ಆಗಬೇಕು. ಏನಕ್ಕೆ ಅಂದರೆ ಕಡಲೆ ಹಿಟ್ಟು ಹಾಕೋದ್ರಿಂದ ಗಟ್ಟಿ ಆಗುತ್ತೆ. ನಾವು ನೀಟಾಗಿ ನೋಡಿಕೊಂಡು ಆಲೂಗೆಡ್ಡೆ ಎಷ್ಟು ತೊಗೊಂಡಿದ್ದೀವಿ ಆ ಕ್ವಾಂಟಿಟಿಗೆ ಆಗೋಷ್ಟು ಹಾಕ್ಕೊಬೇಕು. ಈಗ ನೀಟಾಗಿ ಅದಕ್ಕೆಲ್ಲನೂ ಮಿಕ್ಸ್ ಆಗಲಿ ಅಂತ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದೇ ಬೌಲಲ್ಲಿ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಹಾಕಿದ್ದೀನಿ. 1 ಚಿಟಿಕೆ ಅರಿಶಿನ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕು. ಇದಕ್ಕೆ ಮೇನ್ ಇಷ್ಟೇ. ಅರಿಶಿನ ಒಂದು ಹಾಕ್ತು ಅಂತ ಅಂದರೆ ಕಲರ್ ಅದೇ ಬರುತ್ತೆ. 1-2 ಸ್ಪೂನ್ ರುಚಿ. ನಾನು ಮೊದಲೇ ಆಲೂಗೆಡ್ಡೆಗೆ ಸ್ವಲ್ಪ ರುಚಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಹಿಡಿಯಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ 1 ಕುದಿ ಬರಬೇಕು. 1 ಕುದಿ ಬಂದಾದಮೇಲೆ ಆಲೂಗೆಡ್ಡೆ ಹಾಕಬೇಕು. ನೀಟಾಗಿ ಅದು ಎಲ್ಲನೂ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದು ಕಂಪ್ಲೀಟಾಗಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಆಲೂಗೆಡ್ಡೆಗೆ ಪ್ರತಿಯೊಂದು ಇದನ್ನು ಅದು ತಗೋಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ಇಷ್ಟೇ ಆಲೂಗೆಡ್ಡೆ ಕೂಟು. ಇದನ್ನು ನಾವು ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಪಲ್ಯ ಬದಲು ಇದನ್ನು ಮಾಡ್ಕೊಬೋದು. ಭಾಳ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಬರೋ ವಿಡಿಯೋಗಳಿಗೆಲ್ಲ ತುಂಬ ಕ್ರಿಯೇಟಿವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ದಯವಿಟ್ಟು ಮಾಡಿ. ಇದು ಪೂರಿಗೆ 1 ಕಪ್ಪಿಂದ 3 ಕಪ್ ಆಗೋಷ್ಟು ಎಣ್ಣೆ ಬಿಟ್ಕೋಬೇಕು. ನಾನು ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಏನಕ್ಕೆಂದರೆ ಒಂದೇ ಪೂರಿ ಹಾಕಿ ಬೇಯಿಸೋದ್ರಿಂದ ತುಂಬ ಪೂರಿಗಳೇನು ಹಾಕಲ್ಲ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಇದು ಚಪಾತಿ ಮತ್ತು ಪೂರಿ ಒತ್ತೋದು ಮ್ಯಾಟ್ ಇದು ನಾನು ಮೀಶೋಯಿಂದ ತರಿಸ್ಕೊಂಡೆ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲಿ ಸಾಗು ಕೂಡ ರೆಡಿ ಆಯಿತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ.
ಹಾಕಿದ್ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಆಫ್ ಮಾಡಬೇಕು. ಇದಕ್ಕೆ ಬೇಕು ಅಂದರೆ ನಾವು ನಿಂಬೆ ರಸ ಕೂಡ ಇಂಟ್ಕೋಬೋದು. ನಮ್ಮ ಮನೆಯಲ್ಲಿ ಟೊಮೊಟೊ ಹಾಕಿದ್ದೀನಲ್ಲ, ಯಾರೂ ಅಷ್ಟು ಲೈಕ್ ಮಾಡೋಕ್ಕೆ ಹೋಗಲ್ಲ ಕೆಲವೊಂದೊಂದಕ್ಕೆ, ಸೊ ನಾನು ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಪೂರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಗೋಧಿ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ ಕೂಡ. ಹಾಫ್ ಆನ್ ಅವರಲ್ಲೆಲ್ಲ ಮಕ್ಕಳಿಗೆ ಟಿಫನ್ ರೆಡಿ ಆಗುತ್ತೆ. ನಾನು ಯಾವಾಗಲೂ ತುಂಬ ಟೈಮೇನು ತೊಗೊಳ್ಳಲ್ಲ, ಅರ್ಧ ಗಂಟೆಯಲ್ಲೆಲ್ಲ ತಿಂಡಿ ಆಗಲಿ ಅಡುಗೆ ಆಗಲಿ ಮಾಡಿಡ್ತೀನಿ. ಈಗ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ್ದು ಕೆಲಸ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಿದೆ ಅಷ್ಟೇ, ಬಟ್ ಬೇಗ ಬೇಗ ಮಾಡ್ತೀನಿ. ಈ ಥರ ಉಬ್ತಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪೂರಿ ಸಾಗು. ನೀವು ಟ್ರೈ ಮಾಡಿ ಒಂದು ಸಲ, ಹೇಗಿತ್ತು ಅಂತ ಹೇಳಿ. ಶ್ರೀ ಬಾನವಿ ದುಹಿ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.